ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಮಾತುಕತೆ ಒಂದು ಮುಂದುವರಿದಿದೆ ಇವತ್ತು. ಜೊತೆಗೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ, 40 ಬೇಡಿಕೆ ಇಟ್ಟಿದ್ದೀವಿ, ಅದನ್ನು ಮತ್ತೆ ಪ್ರಸ್ತಾಪ ಮಾಡಿದ್ದೀವಿ. ಮೊದಲನೇ ಬೇಡಿಕೆ 38 ತಿಂಗಳು ಅರಿಯರ್ಸ್ ಕೊಡಬೇಕು ಅಂತೇಳಿ. ಅದರೊಳಗಡೆ 26 ತಿಂಗಳು ಸರ್ಕಾರ ಕೊಟ್ಟಿದೆ. ಅದು ಸರ್ಕಾರ ಕೂಡಲೇ ಬಿಡುಗಡೆ ಮಾಡೋಕೆ ಒತ್ತಾಯ ಮಾಡಿದ್ದೀವಿ. ಅದರೊಳಗಡೆ ಇವತ್ತು ಕೆಲವು 400 ಕೋಟಿ ಇವತ್ತು ಏನೋ ಹಣ ಬಿಡುಗಡೆ ಮಾಡಿದ್ದಾರೆ. ಬಾಕಿ ಹಣನ ಕಂಟ್ರೋಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಕೂಡ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀವಿ. ಬಾಕಿ ದಿನ 12 ತಿಂಗಳು ಏನು ಇರ್ತದೋ 12 ತಿಂಗಳದ್ದು ಇದನ್ನ ಸರ್ಕಾರ 26 ಕೊಟ್ಟ ಮೇಲೆ ಇನ್ನು 12 ತಿಂಗಳನ್ನ ಕೊಟ್ಟು ಒಂದು 400 ಕೋಟಿ ಆಗುತ್ತೆ, ತೊಂದರೆ ಆಗಲ್ಲ ಅಂತಾನೆ ಹೇಳಿದ್ದೀವಿ. ಜೊತೆಗೆ ನಾವು ಏನು 1,425 ಏನು ಸರ್ಕಾರ ಘೋಷಣೆ ಮಾಡಿದೆ ಅದನ್ನು ಒಪ್ಪಿಗೆ ತಯಾರಿಲ್ಲ. ಅದು ಕಾರ್ಮಿಕರಿಗೆ ಸಾಕಷ್ಟು ಅದರಿಂದ ನಷ್ಟ ಆಗುತ್ತೆ. ಜೊತೆಗೆ ಕಳೆದ 50-60 ವರ್ಷಗಳಿಂದ ಏನನ್ನು ಸಂಪ್ರದಾಯ ನಡ್ಕೊಂಡು ಬಂದಿದೆ ಅದಕ್ಕೆ ವಿರುದ್ಧವಾಗಿರುತ್ತೆ. ಅದಕ್ಕೆ ಒಪ್ಪಿಗೆ ತಯಾರಿಲ್ಲ ಅನ್ನೋ ಮಾತನ್ನ ಹೇಳಿದ್ದೀವಿ. 1/24 ನಮ್ಮ ಬೇಡಿಕೆ 4 ವರ್ಷಕ್ಕೆ ಸೀಮಿತವಾಗಿರ್ಬೇಕು. 20% ಕೊಡಬೇಕಾಗುತ್ತೆ ಅಂತ ಹೇಳಿದ್ವಿ. ಜೊತೆಗೆ ಇನ್ಕ್ರಿಮೆಂಟ್ಗಳು ಪದೇ ನಮ್ಮ ಇನ್ಕ್ರಿಮೆಂಟ್ ರಿವೈಸ್ ಆಗಿಲ್ಲ, ಅದನ್ನ ರಿವೈಸ್ ಮಾಡಬೇಕು. ಮತ್ತು ಪಾಠ ಇದೆ ಅದೆಲ್ಲ ಕೂಡ ರಿವೈಸ್ ಆಗಬೇಕಾದ್ರೆ ಒತ್ತಾಯ ಮಾಡಿ ಹೇಳಿದ್ದೀವಿ. ಸಾಕಷ್ಟು ಸಮಯ ಕೇಳಿದಂಥ ಸಾರಿಗೆ ಮಂತ್ರಿಗಳು ನೀವು 25% ಏನು ಜಾಸ್ತಿ ಕೇಳಿದ್ರೆ ಮತ್ತು 24ರಿಂದ ಏನೋ ಬೇಡಿಕೆ ಇಟ್ಟಿದ್ದೀರಿ, ಎರಡು ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಬೇಕಾಗುತ್ತೆ. ಯಾಕಂದ್ರೆ ಆ ಡೇಟ್ನ ಫಿಕ್ಸ್ ಮಾಡೋದು ಹೊರೆ ಆಗಿರೋದ್ರಿಂದ ಮುಖ್ಯಮಂತ್ರಿ ಜೊತೆ ಮಾತಾಡೋದನ್ನ ರಿವೈಸ್ ಮಾಡಬೇಕಾಗುತ್ತೆ. ಮತ್ತೆ ಹೆಚ್ಚಿಗೆ ನೀವೇನು ಕೇಳ್ತಾರೆ 25% ಕೇಳ್ತಾ ಇದ್ದೀರಿ, ಅದ್ರ ಬಗ್ಗೆ ಕೂಡ ನಾನು ಚೀಫ್ ಜೊತೆ ಮಾತಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಾವು ಸಾಕಷ್ಟು ವಿಳಂಬ ಆಗಿರೋದನ್ನ ವಿಳಂಬಕ್ಕೆ ನಾವು ಮತ್ತಷ್ಟು ವಿಳಂಬ ಆಗೋದಕ್ಕೆ ನಾವು ಜವಾಬ್ದಾರ ಆಗೋದಕ್ಕೆ ನಾವು ಕಾರ್ಮಿಕರ ಬಳಿ ಹೋಗ್ತೀವಿ. ನಾವು ಮತ್ತೆ ಯಾವ್ದಾದ್ರು ಒಂದು ಹೋರಾಟದ ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳಿರೋದನ್ನ. ಆದ್ರೆ ಇದೇನು ಅವರು ಒಂದೊಂದು ಮಾತು ಸ್ಪಷ್ಟವಾಗಿ ಹೇಳಿದಂದ್ರೆ ಏನು 7% ಏನು ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲ ಸಭೆಯಲ್ಲಿ ಏನವರು ಘೋಷಣೆ ಮಾಡಿದ್ರು ಅದನ್ನ ಅದೇ ಅಂತಿಮ ಏನಲ್ಲ. ಅದು ನಾವು ಮತ್ತೆ ಸರ್ಕಾರದ ಜೊತೆ ಮಾತಾಡಿ ಅವ್ರಿಗೆ ಹೆಚ್ಚಿಗೆಯನ್ನು ಮಾಡಲಿಕ್ಕೆ ಎಕ್ಸ್ಟೆಂಡ್ ಮಾಡ್ಲಿಕ್ಕಾಗುತ್ತೆ, ನಾವು ಮೀಟಿಂಗ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಆದ್ರೆ ನಾವು ವಿಳಂಬಕ್ಕೆ ಸಾಕಷ್ಟು ವಿಳಂಬ ಇರೋದು ಅವ್ರಿಗೆ ವಿಳಂಬಕ್ಕೆ ನಾವು ಕಾರಣ ಕಟ್ಟೋದು. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಏನಿದೆ ಇದಕ್ಕೆ ಸಾರಿಗೆ ನಿಯಮಗಳದು ಅದಕ್ಕೆ ನಾವು ಕಾರ್ಮಿಕ ಜವಾಬ್ದಾರಲ್ಲ. ಅದರಿಂದ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಅದನ್ನ ಸಂಪೂರ್ಣ ಬೆಂಬಲ ಕೊಟ್ಟು ನಾವೇನು ಬೇಡಿಕೆ ಕೇಳಿದ್ರೆ ಬೇಡಿಕೆ ಪೂರೈಸಬೇಕು ಮಾತ್ರ ಸ್ಪಷ್ಟವಾಗಿ ಹೇಳಿದ್ದೀವಿ. ಸಾರಿಗೆ ಮಂತ್ರಿಗಳು ಅದನ್ನ ಮತ್ತೆ ಮಾತಾಡಿ ನಾವು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಇಲ್ಲೆಲ್ಲ ಸಮಯ ಅದು ನಾವು ಕಾರ್ಮಿಕ ಬಳಿ ಹೋಗ್ತೀವಿ. ಕಾರ್ಮಿಕರಿಗೆ ನೆಲದ ಸಭೆಯ ಬಗ್ಗೆ ಅದನ್ನ ತಿಳಿಸಿದ್ರೆ ಮತ್ತೆ ಜಂಟಿ ಸಮಿತಿ ಇವತ್ತು ಸಂಜೆನೆ ಮೀಟಿಂಗ್ ಸೇರ್ತಾ ಇದೆ. ಇವತ್ತು ಸೇರಿ ಮುಂದಿನ ಕ್ರಮ ಏನು ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತೀವಿ. ಮತ್ತೆ ಹೋರಾಟ ಮಾಡಲೇಬೇಕಂತ ಪರಿಸ್ಥಿತಿ ಬಂದ್ರೆ ಹೋರಾಟದ ಕಾರ್ಯಕ್ರಮಗಳನ್ನು ಇವತ್ತು ಜಂಟಿ ಸಮಿತಿ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತದೆ. ಕಾರ್ಮಿಕರಿಗೆ ಇಷ್ಟ ಕೇಳ್ಕೊಳ್ಳೋದು ನಾವು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಈ ಜಂಟಿ ಸಮಿತಿ ಕಾರ್ಮಿಕ ಪರವಾಗಿ ನಿಲುವನ್ನು ತೆಗೆದುಕೊಂಡಿದೆ. ಕಾರಣಕ್ಕೂ ಕಾರ್ಮಿಕ ಅನ್ಯಾಯ ಆಗುವಂತ ನಿಟ್ಟಿನಲ್ಲಿ ನಾವು ಅವಕಾಶ ಕೊಡಲಿಲ್ಲ ಮಾತನ್ನ ಹೇಳ್ತೀನಿ. ಜೊತೆಗೆ ಇವತ್ತು ಜಂಟಿ ಸಮಿತಿ ಏನು ತೆಗೆದುಕೊಳ್ತಿದೆ ಒಂದು ಅಂತಿಮ ನಿರ್ಧಾರಕ್ಕೆ ಎಲ್ಲ ಸಕಲ ಕಾರ್ಮಿಕರು ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ಮಾತನ್ನ ಕಾರ್ಮಿಕರಲ್ಲಿ ವಿನಂತಿ ಮಾಡ್ತಾರೆ.